ಹುಚ್ಚಿ ಇಬ್ರು ಒಂದೇನಾ? ನಿನ್ ಹೆಂಡತಿ ಏನ್ ಮಹಾ ಈ ಮನೆ ಕಡ್ದು ಕಟ್ಟ ಹಾಕಿದ್ದಾಳೆ? ಹೆಂಡತಿ ಪಕ್ಕಕ್ಕೆ ಬಂದ್ಲು ಅಂದ ತಕ್ಷಣ ಅವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ಇಷ್ಟು ದಿನ ನಿನ್ಗೆ ಅವಳೇ ಇದ್ಲಾ? ಅಪ್ಪ ಸತ್ಮೇಲೆ ಇಡೀ ಮನೆ ಜವಾಬ್ದಾರಿನ ವಹಿಸ್ಕೊಂಡು ನಿಭಾಯಿಸಿದ್ದು ನಾನು. ಅಣ್ಣನಾಗಿ ನೀನ್ ನಮ್ಮ ಜವಾಬ್ದಾರಿನ ವಹಿಸ್ಕೋಬೇಕಾಗಿತ್ತು. ಆದ್ರೆ ನೀನ್ ಮಾಡಿದ್ದೇನು? ಪ್ರತಿದಿನ ಈ ಕಿತ್ತಾಟ ಜಗಳದ ಮಧ್ಯೆ ಮರ್ಯಾದೆಯಾಗಿ ಬದುಕೋ ಸ್ಥಿತಿಗೆ ನಿಮ್ಮನ್ನ ತಂದಿದ್ದೀನಿ ಅನ್ನೋದನ್ನ ಮರ್ತು ಬಿಟ್ಯಾ? ಏನ್ ಮಹಾ ಮಾಡಿದಾಳೆ ನಿನ್ ಹೆಂಡತಿ? ಒಂದು ಅಡಿಗೆ ಬೇಯಿಸಿದಾಳೆ, ಇನ್ನೊಂದು ಆ ಮುದುಕಿಗೆ ಮಸಾಜ್ ಮಾಡಿ ತಿನ್ಸಿದಾಳೆ. ಇದು ಮಹಾನ್ ಸೇವೆನಾ? ನಾನು ನಿಮ್ಮ ಸೇವೆ ಮಾಡಿದೆ, ಆ ಮುದುಕಿ ಸೇವೆನೆ ಮಾಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನೀವೆಲ್ಲ ದಿಕ್ಕಾಪಾಲಾಗಿ ಹೋಗ್ತಿದ್ರಿ ಅನ್ನೋದನ್ನ ಮರಿಬೇಡಿ. ಇವನು ಓದಿಗೆ, ಇಂಟರ್ವ್ಯೂಗೆ, ಕೆಲಸಕ್ಕೆ ನಾನು ದುಡ್ಡು ಕೊಡೋ ದಾರಿನ ಹುಡುಕ್ತೆ ಆ ಮುದುಕಿ ಸೇವೆನೆ ಮಾಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನೀವೆಲ್ಲ ಫುಟ್ಪಾತ್ ಆಗೋಗ್ತಿದ್ರಿ. ನನಗೆ ಹೇಳಕ್ ಬರ್ತಾನೆ, ಏನೆಲ್ಲ ನೀನು ಹೆಂಡತಿನೇ ಮಾಡಿದ್ಲಾ? ನಾನು ಈ ಮನೆಗೇನೋ ಮಾಡಿಲ್ವಾ? ಅಕ್ಕ, ಅಣ್ಣ ಹೇಳಿದ ಆತರ ಅಲ್ಲ. ಏಯ್ ಮುಚ್ಚೋ ಬಾಯಿ. ನನ್ನ ಮುಂದೆ ನಿಂತು ಮಾತಾಡೋದಕ್ಕೆ ನಿನಗೂ ಧೈರ್ಯ ಬಂದ್ಬಿಡ್ತಾ? ನನಗೆ ಹೇಳಕ್ ಬರ್ತೀಯೇನೋ? ಏನ್ ಹೇಳ್ಬೇಕೋ ನಿಮ್ಮಣ್ಣನಿಗೆ ಹೇಳು. ಅಣ್ಣ, ನೀನ್ಯಾಕೆ ಅಕ್ಕನ ಅಕ್ಕ ಜೊತೆ ಹೋಲ್ಸಕ್ ಹೋದೆ? ಏಯ್, ನಿಂದೆ ನಮ್ಮ ಮಧ್ಯಸ್ಥಿಗೆ, ನೀನ್ ಯಾಕೆ ಮಧ್ಯೆ ತುರ್ತಿದ್ಯಾ? ಅವನ್ ಸಪೋರ್ಟ್ ಯಾಕೆ ಮಾಡ್ತೀಯ ನೀನು? ನೋಡಿದ್ಯಮ್ಮ, ಚೆನ್ನಾಗಿ ನೋಡು ಹೇಗೆ ನಮ್ಮ ವಿರುದ್ಧ ಎಲ್ಲ ತಿರುಗಿ ಬೀಳ್ತಿದ್ದಾರೆ ಅಂತ. ಸಾಕ್ದವರೆಲ್ಲ ನಮ್ಮ ಕಾಲ್ ಕಚ್ಚಕ್ ಬರ್ತಿದ್ದಾರೆ. ಐ ಕಾಂಟ್ ಬಿಲೀವ್ ದಿಸ್ ಅಣ್ಣ. ಈ ಶಶಾಂಕ ಒಳಗೊಳಗೆ ಆ ಹುಚ್ಚಿಗೆ ಸಪೋರ್ಟ್ ಮಾಡೋ ಮಟ್ಟಕ್ಕೆ ಹೋಗ್ತಿದ್ದಾನೆ. ಒಂದು ಮಾತು ಚೆನ್ನಾಗಿ ಇಬ್ರು ನೆನ್ಪಿಟ್ಕೊಳ್ಳಿ, ಈ ರಾಗಿಣಿ ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ. ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ. ರಾಗಿಣಿ, ಏ ರಾಗಿಣಿ ನಿಂತ್ಕೊಳೆ. ನಿನ್ನಿಂದ ದೇವ್ರೆ, ಯಶೋಧ ತುಂಬ ನೊಂದಿದ್ದಾಳೆ. ಅವಳಿಗೆ ಧೈರ್ಯ ಬರಲಿ, ಅವಳು ಎಲ್ಲರನ್ನೂ ಎದುರಿಸೋ ಹಾಗಾಗಲಿ ಅಂತ ನಾನೊಂದು ಷರತ್ತು ಹಾಕಿದೆ. ಆದರೆ ಅದು ಅವಳು ಈ ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ತಂದು ನಿಲ್ಲಿಸುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ತಪ್ಪು ಮಾಡಿಬಿಟ್ಟೆಪ್ಪ. ಅವಳಿಗೆ ಧೈರ್ಯ ಕೊಡಪ್ಪ, ಅವಳು ಎಲ್ಲರನ್ನೂ ಎದುರಿಸೋಂಥ ಶಕ್ತಿ ಕೊಡು. ಅವಳ ರಕ್ಷಣೆ ಮಾಡು ತಂದೆ, ರಕ್ಷಣೆ ಮಾಡಪ್ಪ. ಅಜ್ಜಿ, 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 ಅಮ್ಮ ಏನಾದ್ರು ಈಗ ಬಂದಿದ್ಲಾ? ಇಲ್ವಲ್ಲ ಪುಟ್ಟಿ, ಎಲ್ಲೋಗಿದ್ದಾಳೆ ನಿಮ್ಮಮ್ಮ? ಗೊತ್ತಿಲ್ಲ ಅಜ್ಜಿ, ಇಡೀ ಮನೆ ಹುಡುಕ್ತೆ, ಎಲ್ಲೂ ಕಾಣಿಸ್ಲಿಲ್ಲ. ಅಮ್ಮ ಮನೆ ಬಿಟ್ಟು ಹೊಟ್ಟೋದು ಅಂತ ಕಾಣತ್ತೆ. ಏನು, ಯಶೋಧ ಮನೆ ಬಿಟ್ಟು ಹೊರಟೋದ್ಲಾ? ಎಲ್ಲ ನೀನೆಂತಾನೆ ಆಗಿದ್ದು. ಅಮ್ಮಂಗೆ ಮಗು ಆದ್ರೆ ಒಡವೆ ಕೊಡ್ತೀನಿ ಅಂತ ಹೇಳಿ ನೀನು ತಾನೆ. ಅದಕ್ಕೆ ಅಮ್ಮ ಬೇಜಾರಾಗಿ ಮನೆ ಬಿಟ್ಟೋಗಿದ್ದಾಳೆ. ಈಗ ನಾನು ಏನ್ ಮಾಡ್ಲಿ? ಯಾರನ್ನ ಅಮ್ಮ ಅಂತ ಕರೀಲೆ? ನಿನ್ ಜೊತೆ ನಾನು ಮಾತಾಡಲ್ಲ. ಟೂ ಟೂ ಟೂ. ಅಮ್ಮ, 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 ಅಮ್ಮ. ಅಂಜಲಿ,
ಅಂಜಲಿ ಎಲ್ಲೋದೆ ಬಂಗಾರ? ಅಂಜಲಿ ಅಂಜಲಿ ಛೇ, ಮಗು ದೃಷ್ಟಿಲೂ ನಾನು ಕೆಟ್ಟೋಳಾಗ್ಬಿಟ್ಟೆ. ನನಗೇನಾಗಿತ್ತು? ನಾನು ಯಾಕೆ ಷರತ್ತು ಹಾಕೋಕೆ ಹೋದೆ? ಮಗು ದೇವ್ರ ಸಮಾನ ಅಂತಾರೆ. ಮಗುನೇ ನನ್ನನ್ನು ಕ್ಷಮಿಸಲ್ಲ ಅಂದಮೇಲೆ ದೇವ್ರನ್ನ ಕ್ಷಮಿಸ್ತಾನ? ಸರ್ ಇಲ್ಲ, ನೀವು ಕರೆಕ್ಟಾಗೇ ಬಂದಿದ್ದೀರಾ. ಗಗನ್ ಮಾಲ್ ಹತ್ರ ಲೆಫ್ಟ್ ತಗೊಂಡು ಸೀದಾ ಬನ್ನಿ, ಮತ್ತೆ ಅಲ್ಲಿಂದ ಲೆಫ್ಟ್ ತಗೊಳ್ಳಿ. ಎದುರುಗಡೆ ನಿಮ್ಗೊಂದು ದೊಡ್ಡ ಬಿಲ್ಡಿಂಗ್ ಕಾಣುತ್ತೆ. ಹಾಂ, ಓಕೆ, ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ. ಓಕೆ ಸರ್. ಯಾರ್ದೆ ಫೋನು? ಲಾಯರ್ದಾ? ಲಾಯರ್ ಏನಾದರೂ ಬಂದರೆ ನನ್ನ ರೂಮ್ನಲ್ಲಿ ಕೂರಿಸು. ಅಮ್ಮ, ರಾಜು ಅಣ್ಣನ ಕರಿ. ಅವನ ಮನೆಯಲ್ಲಿಲ್ಲ ಕಣೆ. ಮನೆಯೆಲ್ಲ ಹುಡುಕಾಯ್ತು, ಟೆರೆಸ್ ಮೇಲೂ ನೋಡಾಯ್ತು, ಎಲ್ಲೂ ಇಲ್ಲ. ಅವನೊಬ್ಬನೇ ಅಲ್ಲ, ಅವನ ಜೊತೆನೆಲ್ಲ ಮಹಾರಾಣಿನೂ ಕಾಣಿಸ್ತಾ ಇಲ್ಲ. ನನಗಂತೂ ಹುಡುಕಿ ಸಾಕಾಗೋಯ್ತು. ಇಬ್ರು ಕಾಣಿಸ್ತಿಲ್ವಾ? ಮತ್ತೆ ಎಲ್ಲೋದ್ರು? ನಾನು ಹುಡುಕ್ತಾನೆ ಇದ್ದೇನೆ, ಅಮ್ಮ ಎಲ್ಲೂ ಕಾಣ್ತಾನೆ ಇಲ್ಲ. ಗಣೇಶ ಪ್ಲೀಸ್ ಅಮ್ಮ ಇಲ್ಲಿ ಬೇಗ ಬರೋಂಗ್ ಮಾಡಪ್ಪ ಪ್ಲೀಸ್ ಗಣೇಶ. ಫೋನ್ ಮಾಡಿ ನೋಡ್ತೀನಿ. ಫೋನ್ ಸ್ವಿಚ್ ಆಫ್ ಬರ್ತಿದೆ. ಲಾಯರ್ ಬೇರೆ ಮನೆ ಹತ್ರ ಬರ್ತಿದ್ದಾರೆ. ಇಂಥ ಟೈಮಲ್ಲಿ ಇವನು ಎಲ್ಲ ಹೋದ? ಯಾರಿಗೂ ಹೇಳ್ದೆ ಕೇಳ್ದೆ ಬೇರೆ ಹೋಗಿದ್ದಾನೆ. ಶಶಾಂಕ್, ಶಶಾಂಕ್! ಏನಕ್ಕ? ಅಣ್ಣ ಎಲ್ಲಿ? ನನಗೆ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ. ಇತ್ತೀಚೆಗೆ ನೀನು ಅವನ ಜೊತೆ ಸೇರ್ಕೊಂಡಿದ್ಯಾ. ನನಗೆ ಗೊತ್ತಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತಾ ಇದೆಯಾ? ನಿಜ ಹೇಳು, ಅಣ್ಣ ಎಲ್ಲಿ? ನನಗೆ ನಿಜವಾಗ್ಲೂ ಏನು ಗೊತ್ತಿಲ್ಲಕ್ಕ. ಹಲೋ ರಾಗಿಣಿ. ಲಾಯರ್ ಸರ್ ಬನ್ನಿ. ಮನೆ ಹುಡ್ಕೋದು ಕಷ್ಟ ಆಗಲಿಲ್ಲ ತಾನೆ? ನೋ ಗೂಗಲ್ ಮ್ಯಾಪ್ ಹಾಕಿ ಈಸಿಯಾಗಿ ಟ್ರೇಸ್ ಮಾಡಿದೆ. ಬೈ ನಿಮ್ಮ ಬ್ರದರ್ ಎಲ್ಲಿ? ಇವರಿಬ್ರು ಎಲ್ಲಿ ಹೋದ್ರು? ಲಾಯರ್ಗೆ ಏನು ಹೇಳಿ? ಇಲ್ಲೇ ಎಲ್ಲ ಹೋಗಿದ್ದಾನೆ, ಇನ್ನೇನು ಬಂದ್ಬಿಡ್ತಾನೆ. ಅಲ್ಲಿವರೆಗೂ ನೀವು ನನ್ನ ರೂಮಲ್ಲಿ ಕೂತಿರಿ. ಬನ್ನಿ ಸರ್. ನಾನು ಬಂದಾಯ್ತು. ಅಣ್ಣ ಎಲ್ಲಿ ಹೋಗಿದ್ದೆ? ಯಶೋದ, ಯಾರ್ದಿದು ಮಗು? ಅಜ್ಜಿ, ನಿಂಗೂ ನನ್ನ ತಮ್ಮನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಇಷ್ಟನಾ? ಹೇಳಜ್ಜಿ ಹೇಳು. ಯಶೋಧ, ಏನ್ ನಡೀತು ಅನ್ನೋದನ್ನ ನನಗೆಲ್ಲ ಸರಿಯಾಗಿ ಹೇಳು. ನೀನಮ್ಮನ್ ಬೈತ್ಯಾ? ನಾನು ಅನ್ಕೊಂಡಿದ್ದೆ ಹೊಸ ತಮ್ಮನ ಕರೆದ್ಬಿಟ್ಟು ಪ್ರೀತಿ ಮಾಡ್ತೀಯ ಅಂತ. ಅಮ್ಮನ್ ಬೈಬಿಡ ಪ್ಲೀಸ್. ಅಮ್ಮ ಮಗು ಇಲ್ಲ, ಹೊಸ ತಮ್ಮ ಇದನ್ನಲ್ಲ, ಅವನಿಗೆ ಅಪ್ಪ ಅಮ್ಮ ಇಲ್ಲ, ಅವನು ನನ್ನ ಥರನೇ.